ಸಿದ್ದಾಪುರ ತಾಲೂಕಿನ ಬಿಕಳಸೆ ಗ್ರಾಮದ ಯುವತಿಯ ನಿಗೂಢ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ವಿಳಂಬ ಧೋರಣೆಯನ್ನು ಖಂಡಿಸಿ ಬಿಜೆಪಿ ಮಂಡಲ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ಸ್ಥಳೀಯ ಪೊಲೀಸ್ ಠಾಣೆ ಎದುರು ಸಾಂಕೇತಿಕ ಧರಣಿ ನಡೆಸಲಾಯಿತು. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಧರಣಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಶಿವಮೊಗ್ಗ ವಿಭಾಗದ ಪ್ರಮುಖರಾದ ಆರ್.ಡಿ. ಹೆಗಡೆ ಜಾನ್ಮನೆ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಕಿಡಿಕಾರಿದರು. ಕಳೆದ 3 ವರ್ಷಗಳಿಂದ ಸಾಲು ಸಾಲು ಅಹಿತಕರ ಘಟನೆಗಳು ಸಂಭವಿಸುತ್ತಿದ್ದರೂ ಪೊಲೀಸ್ ಹಾಗೂ ಕಂದಾಯ ಇಲಾಖೆಯು ಸಾರ್ವಜನಿಕರಿಗೆ ಭದ್ರತೆಯ ಭರವಸೆ ನೀಡುವಲ್ಲಿ ವಿಫಲವಾಗಿದೆ. ಯುವತಿಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರರಿಗೆ ನೀಡಿದ ಮನವಿಯು 15 ದಿನಗಳ ನಂತರ ಪೊಲೀಸ್ ಠಾಣೆಗೆ ತಲುಪುತ್ತಿದೆ ಎಂದರೆ ಆಡಳಿತ ಯಂತ್ರದ ನಿಷ್ಕ್ರಿಯತೆ ಎದ್ದು ಕಾಣುತ್ತದೆ. ಜನಪ್ರತಿನಿಧಿಗಳ ರಕ್ಷಣೆ ಇರುವುದರಿಂದಲೇ ಸಮಾಜದ್ರೋಹಿಗಳು ಇಂತಹ ಕೃತ್ಯಗಳಲ್ಲಿ ತೊಡಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಮಾತನಾಡಿ, ಮಾರ್ಚ್ 15ರಂದು ನಡೆದ ಮಲ್ಲಿಕಾ ಅವರ ಸಾವು ಮೇಲ್ನೋಟಕ್ಕೆ ಸಂಶಯಾಸ್ಪದವಾಗಿ ಕಂಡುಬರುತ್ತಿದೆ. ಆರೋಪಿಯು ತನ್ನ ನೈಜ ಗುರುತನ್ನು ಮರೆಮಾಚಿ ಯುವತಿಗೆ ವಂಚಿಸಿರುವ ಶಂಕೆ ಇದ್ದು, ಇದು ಲವ್ ಜಿಹಾದ್ ಮಾದರಿಯ ಕೃತ್ಯದಂತೆ ತೋರುತ್ತಿದೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದರೂ ಸಿಪಿಐ ಅವರು ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ಕೂಡಲೇ ಪ್ರತ್ಯೇಕ ತನಿಖಾ ತಂಡ ರಚಿಸಿ ಆರೋಪಿಯನ್ನು ಬಂಧಿಸಬೇಕು. ಇಲ್ಲದಿದ್ದಲ್ಲಿ 15 ದಿನಗಳ ನಂತರ ಸಿದ್ದಾಪುರ ಬಂದ್ ಮಾಡಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮಂಡಲ ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ್ ಹಾಗೂ ಹಿಂದೂ ಸಂಘಟನೆಯ ಸತೀಶ್ ಚೆನ್ನಯ್ಯ ಮಾತನಾಡಿ, ತನಿಖೆಯಲ್ಲಿನ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಖಂಡಿಸಿದರು. ಬಳಿಕ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಡಿವೈಎಸ್ಪಿ ಅವರಿಗೆ ಬರೆದ ಮನವಿಯನ್ನು ಸಿಪಿಐ ಜೆ.ಬಿ. ಸೀತಾರಾಮ್ ಅವರ ಮೂಲಕ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ವಿಶೇಷ ಆಮಂತ್ರಿತ ಗುರುರಾಜ್ ಶಾನ್ಬಾಗ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್.ಕೆ. ಮೇಸ್ತಾ, ಹಿಂದೂ ಜಾಗರಣ ವೇದಿಕೆಯ ಅಣ್ಣಪ್ಪ ನಾಯ್ಕ್ ಸೇರಿದಂತೆ ಪಕ್ಷದ ವಿವಿಧ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಂಪ್ಲೇಂಟ್ ಆದರೂ ಸಹ ಪೊಲೀಸ್ ಇಲಾಖೆ ತನಿಖೆಯನ್ನು ವಿಳಂಬ ಮಾಡಿರುವುದರಿಂದ ತದನಂತರ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮೊನ್ನೆ ತಹಸೀಲ್ದಾರ್ ಅವರಿಗೆ 1ನೇ ತಾರೀಕಿಗೆ ನಾವು ಹಿಂದೂ ಜಾಗರಣ ವೇದಿಕೆ ಮತ್ತು ವಿವಿಧ ಸಂಘಟನೆಗಳು ಮತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಸೇರಿ ಮನವಿಯನ್ನು ಕೊಟ್ಟಾಗಲೂ ಸಹ ಪೊಲೀಸ್ ಇಲಾಖೆ ಮಾಡ್ತಾ ವಿನಃ ಯಾವುದೇ ತನಿಖೆ ಮಾಡಲಿಲ್ಲ. ಸಂಪೂರ್ಣವಾದ ಮಾಹಿತಿ ಪೊಲೀಸ್ ಇಲಾಖೆಗಿದೆ. ಸಂಪೂರ್ಣವಾದ ಮಾಹಿತಿಯನ್ನು ಅವರ ಕುಟುಂಬದವರು ಕೊಟ್ಟರು, ನಾವು ಕೊಟ್ಟಿದ್ದೇವೆ. ಆ ನಂತರ ಇನ್ನೂ ನಾವು ತನಿಖೆ ಮಾಡಬೇಕಂತಂದರೆ ಅವ್ರ ಕುಟುಂಬದಿಂದ ಮತ್ತಿನ್ನೊಬ್ಬರದ್ದು ಕಂಪ್ಲೇಂಟ್ ಬೇಕು ಅಂತ ಹೇಳಿದರು. ಆ ಸತ್ತೋದ ಹೆಣ್ಣು ಮಗಳ ಅಕ್ಕನಿಂದ ಕಂಪ್ಲೇಂಟನ್ನು ಪುನಃ ಮತ್ತು ಕೊಡಿಸಿದ ನಂತರನೂ ಸಹ ಇಲ್ಲ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥ ಮಾತನ್ನು ಹೇಳಿ ಮುಂದೂಡ್ತಾನೆ ಬಂದರು. ವಿನಃ ಯಾವಾಗಲೇ ಪ್ರತಿದಿನ ಬಂದು ಕೇಳಿದ್ರು ತನಿಖೆ ಮಾಡ್ತಾ ಇದ್ದೀನಿ, FSL ರಿಪೋರ್ಟ್ ಬರಬೇಕು, ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಮ್ಮೆಲ್ಲರ ಒತ್ತಾಯ ಮತ್ತು ಆ ಕುಟುಂಬದ ಒತ್ತಾಯ ಏನು ಫೋನ್ ಕಾಲ್ ಲಿಸ್ಟನ್ನು ತೆಗೆದ್ರೆ ಅವಳಿಗೆ ಆ ಹೊತ್ತಿಗೆ ಯಾರು ಫೋನ್ ಬಂದಿತ್ತು, ಆಕೆಯಿಂದ ಎಷ್ಟು ಫೋನ್ ಅವ್ರಿಗೆ ಹೋಗಿದ್ದಾರೆ, ಅವರಿಂದ ಎಷ್ಟು ಫೋನ್ ಬಂತು ಅನ್ನೋದ್ರ ಮೇಲೆ ನೀವು ಪತ್ತೆ ಹಚ್ಬೋದು. ಅವು ಆರೋಪಿ ಯಾರಂತ ತಮ್ಗೆ ಈಗ ಗೊತ್ತಾಗಿದೆ. ಆ ಕುಟುಂಬದವ್ರು ಹೇಳಿರುವಂಥದ್ದು ಆರೋಪಿ ಯಾರಂತ ಗೊತ್ತಾಗಿದೆ. ಅವೊಬ್ಬ ಮುಸ್ಲಿಮ್ಸ್ ಯುವಕ, ಆದರೆ ಅವನ ಹೆಸರು ನಮ್ಗೆ ಬರ್ತಾ ಇಲ್ಲ. ಆದರೆ ನಮ್ಮ ತಂಗಿಯನ್ನು ಲವ್ ಮಾಡುವುದನ್ನು ಅವಳು ಸಾಯೋದಕ್ಕಿಂತ ಸ್ವಲ್ಪ ಒಂದು ವಾರದ ಮೊದಲೇ ನಮ್ಗೆ ಗೊತ್ತಾಗಿದೆ. ಆದರೆ ಅವ ಒಂದು ಸುಳ್ಳು ಹೇಳಿದ್ದಾನೆ. ಅವ ಹಿಂದೂ ಅಂತ ಹೇಳಿ ಮೋಸ ಮಾಡಿ ಅವಳನ್ನು ಲವ್ ಮಾಡಿದ್ದು ಅಂತ ಹೇಳಿ ತಂಗಿ ನಮ್ಮ ಹತ್ರ ಹೇಳಿದ್ದಾಳೆ ಅನ್ನುವಂಥ ಮಾತು ಅವ್ರ ಅಕ್ಕ ನಮ್ಮ ಹತ್ರ ಹೇಳಿದ್ದು. ಅದಾಗಿಯೂ ಕೂಡ ಅವಳು ಹಿಂದೂ ಅಂತ ಅಂದಮೇಲೆ ನೀನು ಆಯ್ತಪ್ಪ ನಿನ್ನೆ ಮದುವೆ ಆಗ್ತೀನಿ ನಾನು ಹಿಂದೂ ಅಂತಲೇ ಲವ್ ಮಾಡಿದ್ದು ಅಂತ ಹೇಳ್ತಾಳೆ. ಅವಳು ಅಪ್ಪಟ ಹಿಂದೂವಾದಿ. ಪ್ರತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವ ರೀತಿಯ ಕಾನೂನು ವ್ಯವಸ್ಥೆ ಕುಸಿದಿತ್ತು ನಮ್ಗೆ ಸ್ಪಷ್ಟ ಇದೆ. ಗೋಂಬಿಗಳು ನಮ್ಮ ಹಿಂದೂ ಸಮಾಜದ ಮೇಲೆ ಅನೇಕ ಆಕ್ರಮಣಗಳು, ದೌರ್ಜನ್ಯಗಳು ಇವೆಲ್ಲವೂ ರಾಜ್ಯ ಸರ್ಕಾರದ ಒಂದು ಆದೇಶದ ರೀತಿಯಲ್ಲಿ ನಡೆದಿರುವುದನ್ನು ನಾವು ನೋಡಿದ್ದೇವೆ. ಅದಕ್ಕೆ ತಕ್ಕದಾಗಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಕಂದಾಯ ಇಲಾಖೆಗಳು ಆ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಹೋಗ್ತಿದ್ದನ್ನು ನಾವು ರಾಜ್ಯದಲ್ಲೂ ನೋಡಿದ್ದೀವಿ, ಸಿದ್ದಾಪುರದಲ್ಲೂ ಸಹ ಮತ್ತು ಸಾಕ್ಷಿಯನ್ನು ನಾವು ನೋಡ್ತಾ ಇದ್ದೀವಿ. ನಾವು 2009ರಿಂದ 10
ಒಂದು ಆತ್ಮಹತ್ಯೆ ಇರ್ಬೋದು, ಕೊಲೆಗಳಿರ್ಬೋದು, ಇದು ಅಗಾಧವಾಗಿ ನಡೀತಾ ಇದ್ರು ಸಹಿತ ಅದನ್ನು ತಡೆಯುವಂಥ ಪ್ರಯತ್ನ ಅಥವಾ ಜನರಿಗೆ ನಾವು ಇಲಾಖೆಯಾಗಿ ನಿಮ್ಮ ಜೊತೆ ಇಚ್ಛೆ ಬಿಡುವಂಥ ಒಂದು ಯಾವುದೇ ಒಂದು ಸಣ್ಣ ಸಂದೇಶ ಕಂದಾಯ ಇಲಾಖೆಯಿಂದ ಹೋಗಿಲ್ಲ, ಪೊಲೀಸ್ ಇಲಾಖೆಯಿಂದ ಹೋಗಿಲ್ಲ. ಭಾಳ ದುರದೃಷ್ಟವಂತ ಘಟನೆಗಳು ನಡೀತಾ ಇದ್ದಾವೆ. ಈಗ ತಾನೇ ನಾನು ಸಿದ್ದಾಪುರಕ್ಕೆ ಬಂದೆ, ಬರ್ಬೇಕಂದ್ರೆ ನನಗೆ ಎಲ್ಲರೂ ಗೊತ್ತಿದ್ದು, ನನಗೆ ಗೊತ್ತಿರಲಿಲ್ಲ ಚಿಚ್ಚಿನೊಂದು ಕೊಲೆ ಆಯಿತು ಅಂತ. ಯಾಕೆ ನಡೀತಾ ಇದೆ? ಘಟನೆಗಳು ಅದು ಪೂರಕವಾದಂಥ ಸಂಗತಿಗಳು ಬೇರೆ ಇರ್ಬೋದು, ಆದರೆ ಯಾವತ್ತೂ ತಪ್ಪು ಮಾಡದಂಥವರು ಅಥವಾ ಸಮಾಜದ ದ್ರೋಹಿಗಳಿಗೆ ಅಥವಾ ಈ ರೀತಿಯ ಘಟನೆ ಭಾಗವಹಿಸಿದವರಿಗೆ ಕಠಿಣವಾದ ಶಿಕ್ಷೆ ಯಾವತ್ತು ಆಗೋದಿಲ್ವೋ ಅಥವಾ ಅವರನ್ನು ರಾಜಕೀಯವಾಗಿ ಅವರನ್ನು ರಕ್ಷಣೆ ಮಾಡುವಂಥ ಜನಪ್ರತಿನಿಧಿಗಳು ಎಲ್ಲಿಯವರಿಗೆ ಇರ್ತಾರೋ ಅಲ್ಲಿಯವರು ಇಂಥ ಘಟನೆಗಳು ಹೆಚ್ಚಾಗ್ತಾನೆ ಹೋಗ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.